ಪಟ್ಟಣದ ಅನಗೋಲ್ ರಸ್ತೆಯಲ್ಲಿ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಮಾರ್ಗದ ಪ್ರಾಯೋಗಿಕ ಚಾಲನೆ ಕಾರ್ಯಕ್ರಮ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಚಾಲನೆ ನೀಡಿದರು. ನಾನು ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಆಗದಿದ್ದು ಕೂಡ ಬಳ್ಳಾರಿಯಲ್ಲಿದ್ದು ಕೂಡ ನನ್ನ ಕಮಿಟ್ಮೆಂಟ್ ಹಿಂದೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ನಾನು ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ಒಂದು ನಿವೇದನೆ ಇಟ್ಕೊಂಡಿದ್ದು ನಾವು ಅವ್ರದಕ್ಕೆ ಸ್ಪಂದನೆ ಮಾಡಿ ಸರ್ವೆ ಮಾಡಿಸಿದ್ರು. ಸರ್ವೆ ಹಿನ್ನೆಲೆಯಲ್ಲಿ ಮತ್ತೆ DPR ಮಾಡಿಸಿದ್ರು. DPR ಅದಾದ ನಂತರ ಅದಕ್ಕೆ 3,500 ಕೋಟಿ ರೂಪಾಯಿ ಅಂದಾಜಿನ ವೆಚ್ಚ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವರೊಂದು ತೀರ್ಮಾನಕ್ಕೆ ಬಂದು ಅದು ಬೋರ್ಡ್ನಲ್ಲಿ ಇಟ್ಕೊಂಡು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಅದನ್ನ ಅನುಷ್ಠಾನ ತರಲಿಕ್ಕೆ ಸರ್ಕಾರದ ಒಪ್ಪಿಗೆ ಕೊಡ್ತೀವಿ. ಆ ಒಪ್ಪಿಗೆ ಹಿನ್ನೆಲೆಯಲ್ಲಿ ಹಿನ್ನೀರಿನ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೂಡ್ಲಿಗಿ ತಾಲೂಕು ಶಿವಪುರದ ಹತ್ರ ಒಂದು ಪಾಯಿಂಟ್ ಮಾಡಿದ್ರು. ತುಂಗಭದ್ರಾ ಹಿನ್ನೀರಿನಿಂದ ನೀರು ಬರಬೇಕು ಅಂದ್ರೆ ಶಿವಪುರದಿಂದಲೇ ಮೇನ್ ಲೊಕೇಶನ್ ಮಾಡ್ಕೊಂಡು ಅಲ್ಲಿ ಸೆಂಟರ್ ಆಫ್ ದಿ ಪಾಯಿಂಟ್ ಮಾಡ್ಕೊಂಡು ವಾಟರ್ ಕಲೆಕ್ಷನ್ ಅಲ್ಲಾಗಿ ಅಲ್ಲಿಂದ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಪಾವಗಡಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕು ಅಂತೇಳಿ ಸುಮಾರು ಈಗಾಗಲೇ 2014ರಿಂದ ಪ್ರಾರಂಭ ಆಯಿತು. ಅದಾದ್ಮೇಲೆ ಇಷ್ಟು ದಿವಸಗಳ ಕಾಲ ಈ ಲೀಗಲ್ ಕಾಂಪ್ಲಿಕೇಶನ್ಸು, ಲೋಕಲ್ ಪ್ರಾಬ್ಲಮ್ಸು, ಆಮೇಲೆ ಇರ್ತಕ್ಕಂಥ ಸ್ಥಳೀಯ ಒಂದು ಸಮಸ್ಯೆಗಳಿಂದಾಗಿ ಸುಮಾರು ಅದರಲ್ಲೇ ಒಂದು 5-6 ವರ್ಷ ಹಾಳಾಗೋಯ್ತು. ಇಲ್ಲಾಂದ್ರೆ ಸಲೀಸಾಗಿ ನೀರು ಬರ್ತಾ ಇತ್ತು. ಹೀಗಾಗಿ ಸ್ವಲ್ಪ ತಡ ಆಯಿತು ಕೂಡ ಈ ನೀರು. ತಡ ಆದರೂ ಕೂಡ ನಾವೆಲ್ಲ ಪ್ರಯತ್ನ ಪಟ್ಟು ಅದನ್ನು ತರ್ತಕ್ಕಂಥ ರೀತಿಯಲ್ಲಿ ಯಶಸ್ವಿ ಆಗಿ ಅದಕ್ಕೆ ಯಾವತ್ತಿನ ದಿವಸದಲ್ಲಿ ಕೂಡಲೇ ದುಡ್ಡು ಇನ್ವೆಸ್ಟ್ ಮಾಡಲಿಕ್ಕೆ ಸರ್ಕಾರದಲ್ಲಿ 25% ಮಾತ್ರ ನಾವು ಕೊಡ್ತೀವಿ. ಬ್ಯಾಲೆನ್ಸ್ ಅಮೌಂಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಅವಾಗ HR ಮಂತ್ರಿಗಳಾಗಿದ್ರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು. ನಾವು ಹೋಗಿ ಅನುದಾನನ ಯಾವುದೋ ರೀತಿಯಲ್ಲಿ ಬಳಸ್ಕೊಂಡು ಹಾಳು ಮಾಡ್ತೀವಿ. ಅದೇ ದುಡ್ಡನ್ನ ಕುಡಿಯೋ ನೀರಿನ ಯೋಜನೆಗೋಸ್ಕರ ಈ ಕಾರ್ಯಕ್ರಮ ಕೊಡಿ ಅಂತ ಕೇಳಿದ್ರೆ ಅವರಿಂದ 800 ಕೋಟಿ ರೂಪಾಯಿ ದುಡ್ಡನ್ನು ಬಳಸ್ಕೊಂಡು ಆ ಸಾಲಿನಲ್ಲಿ ಸರ್ಕಾರದಿಂದ ಕೊಟ್ಟಿದ್ದ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಕೊಟ್ಟಿದ್ದ ಹಣವನ್ನ ಉಪಯೋಗಿಸ್ಕೊಂಡು ಅಲ್ಲಿ ಪ್ರಾರಂಭ ಮಾಡಿದ್ರು. ತದನಂತರ ಅಲ್ಲಿಂದ ಬರ್ಬೇಕಾದ್ರೆ ಕೆಲವು ಸಮಸ್ಯೆಗಳು ಬಂತು. ಕೆಲವು ಬೀಜಿಕೆರೆಯಲ್ಲಿ ಬಹಳಷ್ಟು ಸಮಸ್ಯೆಗಳಾಯ್ತು. ಬೀಜಿಕೆರೆ ಊರಿನಲ್ಲಿ ಸಮಸ್ಯೆ ಆಯ್ತು. ಆಮೇಲೆ ಅದೇ ರೀತಿಯಲ್ಲಿ ಮೊಳಕಾಲ್ಮೂರು ಈ ಭಾಗದಲ್ಲಿ ಬರ್ತಕ್ಕಂಥದ್ರಲ್ಲಿ ಸಮಸ್ಯೆ ಆಯ್ತು. ಅಲ್ಲಿ ಗುಡೇಕೋಟೆಯಲ್ಲಿ ಸಮಸ್ಯೆಗಳಾದವು. ರಾಮಪುರದಲ್ಲಿ ಸಮಸ್ಯೆಗಳಾಯ್ತು. ಈ ಸಮಸ್ಯೆಗಳ ನಾವು ಎಲ್ಲಿದ್ದುಕೊಂಡು ಯಾಕೆ ನಾವು ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅದು ಸಫಲ ಆಗ್ಲೇಬೇಕು, ಬಿಡಬಾರ್ದು ಅನ್ನೋ ಕಾರಣಕ್ಕೆ ಅವಾಗ ಅಧಿಕಾರಿಗಳು ನನ್ನ ಹತ್ರ ಬಂದ್ಬಿಟ್ಟು ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ಗುತ್ತಿಗೆದಾರರ ಅಧಿಕಾರಿಗಳು ಬಂದು ಯಾರ ಸಮಸ್ಯೆ ಎಲ್ಲೆಲ್ಲಿಟ್ಟರು ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಭಾಗದ ಹಿರಿಯರನ್ನೆಲ್ಲ ಕರೆಸಿಬಿಟ್ಟು ಅಲ್ಲಿ ಕೂತ್ಕೊಂಡು ನಾನೇ ಸೆಟ್ಲ್ ಮಾಡಿ ಸಾಕಷ್ಟು ಕೆಲಸಗಳು ಮಾಡಿಕೊಟ್ರು. ನಾವು ಶಿವಪುರದಿಂದ ನೀರು ತರಬೇಕಾದ್ರೆ ನಮಗೆ ಗ್ರಾಮದಲ್ಲೇ ನೀರು ಕೊಟ್ಟಿಲ್ಲ. ಸೆಂಟರ್ ಪಾಯಿಂಟ್ ನಲ್ಲಿ ಇರ್ತಕ್ಕಂಥ ಟೌನ್ಗೆ ನೀರಿಲ್ಲ. ನೀವು ನೀರು ಕೊಡದಲ್ಲಿ ನೇರವಾಗಿ ಆ ಕಡೆ ತಗೊಂಡು ಹೋಗ್ತದೆ, ಇದಕ್ಕೆ ನಮಗೆ ಅವಕಾಶ ಕೊಡಲ್ಲ ಅಂತ ಕೂಡ ಕೂಡ್ಲಿಗಿ ಅವರು ಅವಾಗೆಲ್ಲ ಅಡ್ಡ ಹಾಕಿದ್ರು. ಅವಾಗ ನಾನೇ ಒಬ್ಬ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೊಂದು ಆಶ್ವಾಸನೆ ಕೊಟ್ಟು 75 ಕೋಟಿ ಮೀರಿರ್ತಕ್ಕಂಥ ಒಂದು ಅಂಡರ್ ಡ್ರೈನೇಜ್ ವಾಟರ್ ಸ್ಕೀಮ್ ಅಂತ ಮಾಡಿಸ್ಬಿಟ್ಟು ಶಿವಪುರದಿಂದ ಅದನ್ನ ಅಲ್ಲಿಂದ ಮತ್ತೆ ಡೈವರ್ಷನ್ ಒಂದು ಪಂಪ್ ಲೈನ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ನಾವು ಪೈಪ್ ಲೈನ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಮುಗಿದ ಮೇಲೆ ಅದು 3,500 ಕೋಟಿ ಪ್ರಾಜೆಕ್ಟ್ ಈಗಾಗಲೇ ಆಲ್ಮೋಸ್ಟ್ 80% ಆಫ್ ದಿ ವರ್ಕ್ ಎಲ್ಲ ಮುಗಿದೋಗಿದೆ. ಈಗ ಬ್ಯಾಲೆನ್ಸ್ ವರ್ಕ್ ಮಾತ್ರ ಆಗಬೇಕಾಗಿದೆ. ಈಗ ಟ್ರಯಲ್ ರನ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನೀರು ಬಿಡ್ತಾ ಇದ್ದಾರೆ, ನೀರು ಬರ್ತಾ ಇದ್ದಾರೆ. ಅದಕ್ಕೆ ಈಗ ಬರ್ತಕ್ಕಂಥ ನೀರನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಹಿಂದೆ ಮೊಳಕಾಲ್ಮೂರು ಟೌನಲ್ಲಿ ಕೂಡ ನೀರಿನ ಹಾಹಾಕಾರ ಇದ್ದಂಥ ಸಂದರ್ಭದಲ್ಲಿ ಅವಾಗ ನಾವು ರಂಗೇಂದ್ರಕ್ಕೆ ಜಲಾಶಯದಿಂದ ತಗೊಂಡು ಇದೇ ಪಂಪಿಗೆ ಕನೆಕ್ಟ್ ಮಾಡಿ ಮುನ್ಸಿಪಾಲಿಟಿಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಈಗಲೂ ಮುನ್ಸಿಪಾಲಿಟಿ ಯಾಕಂದರೆ ಟೌನ್ ದೊಡ್ಡದಾಗಿರೋದ್ರಿಂದ ವಾಟರ್ ಕನ್ಸಂಪ್ಷನ್ ಕೂಡ ಕೆಪಾಸಿಟಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿನ ಸಾರ್ವಜನಿಕರು ಮತ್ತು ನೀವು ಮುನ್ಸಿಪಲ್ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಎಲ್ಲ ಇದು ಸಹಕಾರ ಕೊಟ್ಟರೆ ಮಾತ್ರ ಇದು ಯಶಸ್ವಿ ಆಗುತ್ತೆ. ಯಾವುದೋ ಕಾರಣಗಳನ್ನು ಇಟ್ಕೊಂಡು ರಾಜಕೀಯ ಬಳಸ್ಕೊಂಡು ನೀವು ಅಡ್ಡಡ್ಡ ಹಾಕಿ ಹೋದರೆ ನಿಮ್ಮ ಊರು ಹಾಳಾಗೋಗುತ್ತೇವೆ, ನಿಮ್ಮ ಪಂಚಾಯತಿಯನ್ನು ಹಾಳಾಗೋಗುದಿಲ್ಲ. ಪಂಚಾಯತ್ ಹಾಳಾಗೋದ್ರೆ ಹೋಗ್ಲಿ, ಊರು ಉಳಿಬೇಕು. ಆ ಕೆಲಸ ಮಾಡಿಕೊಟ್ರು ಮಾಡಿ ಸಾಕಾಗುತ್ತೆ. ನಮ್ಮ ಕೆಲಸಕ್ಕೂ ನಾವು ಧೈರ್ಯವಾಗಿ ಬಹಳ ಸಂತೋಷವಾಗಿ ನಾವು ಇದು ಮಾಡಿದ್ವಿ. ನಾವು ಈ ಕಾರ್ಯಕ್ರಮ ನಾನು ಬರಲೇಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಇದು ನನ್ನ ಪ್ರಾಜೆಕ್ಟ್, ಇದು ನಾನು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಹಿಂದೆ ನನಗಿಂತ ಹಿಂದೆ ಬಂದಿರತಕ್ಕಂಥ ಮಹನೀಯರು ಕೂಡ MLAಗಳು ಕುಡಿ 6 ಅಡಿ 7 ಅಡಿ ಕುಡಿ ತೆಗೆಸ್ಬಿಟ್ಟು ಪೂಜೆ ಮಾಡಿ ನೀರು ಬಂದಿರುತ್ತೆ ಅಂತ ಬಿಟ್ಟೋದ್ರು 5-6 ವರ್ಷದ ಕೆಳಗೆ. ನಮಗೆ ಅದು ಚೆನ್ನಾಗಿ ಗೊತ್ತಿದೆ. ನಾವು ಅವಾಗಲೇ ಅಂದ್ಕೊಂಡು ಅವತ್ತೇ ನಮ್ಮನ್ನು ಕರೆಸ್ಬೇಕಾಗಿತ್ತು. ಅವತ್ತೇ
ಬಹಳಷ್ಟು ಜನ ವಾಗ್ವಾದಗಳು ನಡೀತು ಓಪನ್ ಫಂಕ್ಷನ್ನಲ್ಲಿ. NY ಗೋಪಾಲಕೃಷ್ಣ ಇದ್ದಾಗ ತಂದಿರ್ತಕ್ಕಂಥದ್ದು ನೀವೆಲ್ಲ ತಂದಿದ್ದು ಅನ್ನೋ ವಾಗ್ವಾದಗಳು ಕೂಡ ಅವ್ರು ನಡೆದು. ಆದರೂ ಕೂಡ ಕಡೆಗೆ ಅವರು ಕೂಡ ಒಪ್ಕೊಂಡ್ರು, ಹೌದು ಅವರಿದ್ದಾಗೆ ತಂದಿದ್ದು ನೀರನ್ನ ಇದಾಗಿದೆ ಅಂತ. ನಾನಿದ್ದದ್ದು ನಾನು ತಂದೆ ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನಲ್ಲ, ಇದು ದುಡ್ಡೇ ನಾನು ಹಾಕಿಲ್ಲ, ಸರ್ಕಾರ ದುಡ್ಡು ಹಾಕಿದೆ, ನೀರನ್ನ ಐಡೆಂಟಿಫೈ ಮಾಡಿದ್ವಿ, ನಮ್ಮ ತಾಲೂಕು ನೀರು ಬೇಕು ಅಂತ ಕೇಳಿದ್ದು, ಆ ತಾಲೂಕಿಗೆ ನೀರು ತರ್ತಕ್ಕಂಥ ಕೆಲಸದಲ್ಲಿ ನಾವು ಯಶಸ್ವಿ ಆಗಿದ್ವಿ. ಅಷ್ಟು ಮಾತ್ರ ನಾನು ಸಂತೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಆಲಕಾಡಳಿತ ಸಂದರ್ಭದಲ್ಲಿ ಯಾವತ್ತೂ ಮೊಳಕಾಲ್ಮೂರು ಟೌನ್ನಲ್ಲಿ ಇವತ್ತು ಅದೇ ಸಮಸ್ಯೆಗಳೇ ಮುಂದುವರಿತಾರೆ. ಈಗಲೂ ಅದೇ ಸಮಸ್ಯೆಗಳಿದ್ದಾವೆ. ಪೈಪ್ ಲೈನ್ ಕೊಟ್ಟು ಇದು ಮಾಡೋದು, UJD ಹೋದ್ರು ಕೂಡ ನಮ್ಮಪ್ಪನ ಮಾತಾಡಿಸ್ಕೊಂಡು ಆಮೇಲೆ ಆಗಿದೆ ಅಂತ ಹೇಳೋದು, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಈ ಥರ ಸಮಸ್ಯೆಗಳು ಜಾಸ್ತಿ ಇದೆ. ಹಿಂಗೆಲ್ಲ ಮಾಡೋಕ್ಕೆ ಹೋದ್ರೆ ಜನಪ್ರತಿನಿಧಿ ಆಗಿರ್ತಕ್ಕಂಥ ನಾವೇ ಅಡ್ಡಗಾಲಾಗಿ ಇಟ್ಕೊಂಡ್ರೆ ಯಾವ ಕೆಲಸ ಕೂಡ ಸುಸೂತ್ರವಾಗಿ ನಡೆಯೋದಿಲ್ಲ. ಅದಕ್ಕೆ ಇರೋದು 4 ಜನ ನಾವಿರೋದು. ಹಂಗೆ ನೋಡಿದ್ರೆ ಊರವರೆಲ್ಲ ಬರಬೇಕಾಗಿತ್ತು, ಯಾರು ಬರಲಿಲ್ಲ. ಯಾರು ಬಂದ್ರೇನು ಬಿಟ್ಟರೆ ನನ್ನ ಕೆಲಸ ನಾನೊಬ್ಬರೇ ಮಾಡಿದ್ದೀನಿ, ಮಾಡ್ತಾ ಇದ್ವಿ. ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ಮೆಗಾ ಕನ್ಸ್ಟ್ರಕ್ಷನ್, ವಾಟರ್ ಕನ್ಸ್ಟ್ರಕ್ಷನ್ ಇವರು ಕೂಡ ನನಗೆ ಅವರೆಲ್ಲರೂ ಪರಿಚಯ, ನನಗೆ ಚೆನ್ನಾಗೂ ಪರಿಚಯ. ಹೀಗಾಗಿ ಅವ್ರ ಹತ್ರ ಕೂಡ ನೇರವಾಗಿ ಸಂಪರ್ಕ ಇಟ್ಕೊಂಡು ನಾನು ಮಾತಾಡಿ ಪೈಪ್ ಲೈನ್ಗಳು ಸಮಸ್ಯೆಗಳಾದರೆ ಅವರು ನನಗೆ ಕಾಂಟ್ಯಾಕ್ಟ್ನಲ್ಲಿದ್ದು, ನಾನು ಅವ್ರ ಕಾಂಟ್ಯಾಕ್ಟ್ನಲ್ಲಿದ್ದು ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಕೆಲಸಗಳು ಸುಗಮವಾಗಿ ಮಾಡಿಕೊಟ್ಟಿದ್ವಿ. ಮೊಳಕಾಲ್ಮೂರು ಟೌನ್ಗೆ ನೀರು ಹೆಚ್ಚಾಗಿ ಬರೋದ್ರಿಂದ ನಿಮ್ಮ ಕನ್ಸಂಪ್ಷನ್ ಕೂಡ, ವಾಟರ್ ಕನ್ಸಂಪ್ಷನ್ ಕೂಡ ಹೆಚ್ಚಾಗಿರೋದ್ರಿಂದ ಪಟ್ಟಣ ಪಂಚಾಯತ್ ಅವರು ಊರು ಅನ್ನೋದೊಂದು ನಾವು ಸ್ವಂತ ಊರಿನವರು, ನಾವಿಲ್ಲಿ ಹುಟ್ಟಿ ಬೆಳೆದಿದ್ವಿ ಅನ್ನೋ ಒಂದು ನೀವು ಯೋಚನೆ ಮಾಡಿಕೊಂಡು ಅದಕ್ಕೆಲ್ಲ ಸಹಕಾರ ಕೊಟ್ಟರೆ ಒಳ್ಳೆಯದು ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಇವತ್ತು ಮೈಕ್ ಇಟ್ಕೊಂಡಿಲ್ಲ, ನಾನು ಮಾತಾಡ್ತಿರ್ಲಿಲ್ಲ. ಪೂಜೆ ಮಾಡೋದಲ್ಲಿ ಹಂಗೆ ಹೊಡ್ತಿದ್ದೆ. ಈ ಪತ್ರಕರ್ತರು ಒಂದೆರಡು ಮಾತು ಹೇಳಿ ಅಂತ ಹೇಳಿದರೆ ಒಂದು ದಿವಸ ಪೂರ್ತಿ ಆಗುತ್ತಿದ್ದು ಭಾಷಣ ಮಾಡೋಕ್ಕೆ ಹೋದರೆ. ಅದಕ್ಕೆ ನಾನು ಈ ಮೈಕ್ ಇಟ್ಕೊಂಡು ಆ ಪತ್ರಕರ್ತರಿಗೋಸ್ಕರ ನಾನು ಈ ಭಾಷಣ ಮಾಡ್ತಾ ಇರೋದು. ನೀವು ಜನ ಕೂತಿರೋ ಅರ್ಥನ ಮಾಡ್ಕೊಳ್ರಿ, ಅರ್ಥನ ಮಾಡ್ಕೊಂಡ್ರೆ ಹಾಳಾಗೋಗಿ. ನಾನು ಮಾಡಿದ್ರೆ ಅಷ್ಟೇ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಟಿ ಜಗದೀಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಸಿದ್ದಣ್ಣ, ಮುಖ್ಯಾಧಿಕಾರಿ HD ಲಿಂಗರಾಜು, ಸದಸ್ಯರಾದ ಶುಭಾ, ರೂಪಾ, ಪದ್ಮಾವತಿ, ಎಸ್ ಖಾದರ್, ಪಶುಸಂಗೋಪನೆ ಇಲಾಖೆ AE ಡಾಕ್ಟರ್ H ರಂಗಪ್ಪ, ಜಿಲ್ಲಾ ಪಂಚಾಯಿತಿ ಉಪವಿಭಾಗದ AE ಲಿಂಗರಾಜು, ಪಟ್ಟಣ ಪಂಚಾಯಿತಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.